ಯಾಕಪ್ಪ ಏನಾಯ್ತು? ಯಾಕೆ ಇದನ್ನೆಲ್ಲ ಹಿಂಗೆ ಎಸಿತಿದ್ಯೆ? ಯಾಕ್ರಿ ಏನಾಯ್ತು? ಅಯ್ಯೋ ಇವೆಲ್ಲ ಹಾಳಾಯ್ತಲ್ಲ ಅಂತ ನಾನು ಕೇಳ್ತಿಲ್ಲ ಕಣಪ್ಪ. ಹಿಂಗೆ ಇದ್ದಕ್ಕಿದ್ದಂಗೆ ಈಟೊಂಥರ ಕೋಪ ಯಾಕೆ ಬತ್ತೈತೆ? ಇಷ್ಟೊತ್ತು ಚೆನ್ನಾಗಿ ಇದ್ರಲ್ರಿ, ಏನ್ರಿ ಆಯ್ತು? ಇದು ಸರಿನಾ? ನೀವೇ ಹೇಳಿ ಸರಿನಾ? ಪ್ಲೀಸ್ ಡಾಕ್ಟರ್, ಈ ವಿಷಯನ ಯಾವುದೇ ಕಾರಣಕ್ಕೂ ನನ್ನ ಯಜಮಾನ್ರಿಗೆ ಹೇಳ್ಬೇಡಿ ಪ್ಲೀಸ್ ಡಾಕ್ಟರ್. ಒಂದ್ ವೇಳೆ ಇವ್ರಿಗೆ ಮಗು ವಿಷಯ ಗೊತ್ತಾಗೋಯ್ತಾ? ಅದೇ ಅದು ಐ ಸ್ನೇಹ, ಯಾವುದು ಸರಿ? ಇವನಿದು ಸಿರಿ ಇವನ್ ಕೇಳ್ತಾವ್ನೆ. ನಾನು ಮಾಡ್ತಾ ಇರೋದು ಸರಿನಾ ಅಂತ ಕೇಳ್ತಾ ಇದ್ದೀನಿ ಪುಟ್ಟವ. ಹಾಗಾದ್ರೆ ಇವರು ನನ್ನ ವಿಚಾರವಾಗಿ ಕೇಳ್ತಿಲ್ವಾ? ಅವನ್ ಕೊಂದವ್ರನ್ನ ಹುಡ್ಕಿ ಕೊಲ್ತೀನಿ ಅಂತ ಹೇಳಿದ್ದೆ, ಅದು ಆಗಿಲ್ಲ. ರಾಜ ಹುಲಿನ ಹುಡ್ಕಿ ಅವನ್ನ ಕೊಂದು ಸಚ್ಚಿನ ಕರ್ಕೊಬತ್ತೀನಿ ಅಂದೆ, ಅದು ಆಗಿಲ್ಲ. ನಾನು ಮಾಡ್ತಾ ಇರೋದು ಸರಿನಾ ಅಂತ ಕೇಳ್ತಾ ಇದೀನಿ. ಹೇಳಿ, ನಾನು ಮಾಡ್ತಾ ಇದ್ದೆ ಸರಿನಾ? ಕಲ್ ಆಯ್ತಾರ ಪಟ್ಟವ, ಸಾನೆ ನೋವಾಯ್ತೈತೆ. ನನಗೆ ನನ್ನ ಬಗ್ಗೆ ಕೋಪ ಬರ್ತೈತೆ. ರೀ, ಸಚಿನ್ನ ರಾಜವಲ್ಲಿ ಕಿಡ್ನಾಪ್ ಮಾಡಿಲ್ಲ ಅಂದ್ಮೇಲೆ ಅವನು ಎಲ್ಲಿಂದ ರೀ ಕರ್ಕೊಂಬರಕ್ಕಾಗತ್ತೆ? ಸಚಿನ್ ಇಸ್ ಸರಿ, ಆದ್ರೆ ನನ್ನ ಬಂಗಾರ ಅನ್ಕೊಂಡವ್ ನಿನ್ನ ಬದುಕಿ ಅವನಲ್ಲ. ಸಿರಿ, ನಮ್ಮ ಅವಸರಕ್ಕೆ ನಾವು ಅಂದ್ಕೊಂಡಂಗೆಲ್ಲ ಆಗಕ್ಕಿಲ್ಲ ಕಣಪ್ಪ. ಈಗ ಸುಮ್ಮನೆ ಮದುವೆನೇ ನೋಡು, ಆ ಸಮಯ ಬಂತು, ಆ ಸಮಯಕ್ಕೆ ಆಯ್ತು. ಹಂಗೇನೆ ಎಲ್ಲಕ್ಕೂ ಒಂದು ಸಮಯ ಅಂತಿರ್ತದೆ. ಆ ಸಮಯ ಬಂದ್ರೆ ಆ ಕೊಲ್ಗಾರನು ಸಿಗ್ತಾನೆ. ಇಲ್ಲವಾ, ಯಾಕೋ ಎಲ್ಲ ಇಷ್ಟಕ್ಕೂ ನಾನು ಸೋಲ್ತಾ ಇವ್ನಿ ಅನ್ಸ್ತೈತೆ. ಅಯ್ಯೋ, ನೀನ್ ಸೋಲಕ್ಕಲ್ಲ ಕಣಪ್ಪ ಹುಟ್ಟಿರೋದು, ಗೆಲ್ಲಕ್ಕೆ. ಈಗ ನೋಡು, ನಾವು ಮದುವೆ ಮಂಟಪದಾಗೆ 7 ಸಂಕಟ ಅನುಭವಿಸ್ತಾ ಇದ್ದೋ. ಆಗ ಅಮ್ಮವರು ಆ ಸಚಿನ್ನ ತಂದು ನಮ್ಮ ಕಣ್ಣು ಮುಂದೆ ನಿಲ್ಲಿಸಿ ಸುಮ್ಮನೆ ಕುತ್ಕಿ ತಾಳಿ ಕಟ್ಸ್ನಿಲ್ವೇ.